ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO ಆ್ಯಪ್ನಲ್ಲಿ ಮತದಾರರ ಪಟ್ಟಿಯಲ್ಲಿ ನಾವು ಯಾರೆಲ್ಲ ಮತದಾರರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದೆಯೋ ಆ ಒಂದು ಫೋಟೋವನ್ನು ತೆಗೆದುಬಿಟ್ಟು ಹೊಸದಾಗಿ ಕಲರ್ ಫೋಟೋವನ್ನು ಹೇಗೆ ಆ್ಯಡ್ ಮಾಡುವುದು, ಹಾಗೆಯೇ ಏನಾದರೂ ತಿದ್ದುಪಡಿಗಳಿದ್ದಲ್ಲಿ ಹೇಗೆ ನಾವು ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಚುನಾವಣಾ ಸೆಕ್ಷನ್ನಿಂದ ಮತದಾರರ ಪಟ್ಟಿಯನ್ನು ವಿತರಿಸಲಾಗಿದೆ. ಆ ಮತದಾರರ ಪಟ್ಟಿಯನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ಯಾರೆಲ್ಲ ಮತದಾರರ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯೋ ಅಥವಾ ತುಂಬಾ ಬ್ಲರ್ ಆಗಿದೆಯೋ ಆ ಥರ ಮತದಾರರನ್ನು ನೀವು ಕಲರ್ ಫೋಟೋವನ್ನು ಕಲೆಕ್ಟ್ ಮಾಡಬೇಕು. ಆ ಒಂದು ಕಲರ್ ಫೋಟೋವನ್ನು ನಾವು ಆ್ಯಡ್ ಮಾಡಬೇಕು. ಹಾಗೆಯೇ ಏನಾದರೂ ಅವ್ರದ್ದು ತಿದ್ದುಪಡಿ ಇದ್ದಲ್ಲಿ ಮನೆ ಸಂಖ್ಯೆ ಬದಲಾವಣೆ ಇರ್ಬೋದು, ಅವರ ಹೆಸರು ಬದಲಾವಣೆ ಇರ್ಬೋದು, ಜನ್ಮ ದಿನಾಂಕ ಬದಲಾವಣೆ ಇರ್ಬೋದು, ಹಾಗೆಯೇ ಡೇಟ್ ಆಫ್ ಬರ್ತ್ ಇರ್ಬೋದು, ಹಾಗೆಯೇ ಮೊಬೈಲ್ ನಂಬರ್ ಆ್ಯಡ್ ಮಾಡೋದಿರ್ಬೋದು. ಹೀಗೆ ಅದರ ಜೊತೆಗೆ ನಾವು ಫಾರ್ಮ್ ನಂಬರ್ 8ಅಲ್ಲಿ ಕರೆಕ್ಷನ್ ಕೂಡ ಮಾಡ್ಬೋದು. ಅದು ಹೇಗೆ ಅಂತೇಳಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಸಾಕಷ್ಟು ಆಪ್ಷನ್ಗಳಿದೆ. ಇದರಲ್ಲಿ ಫಾರ್ಮ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಪುನಃ ನಾವಿಲ್ಲಿ ನೋಡ್ಬೋದು ಲಾಸ್ಟಿಂದ ಸೆಕೆಂಡ್ ಯಾವುದು ಫಾರ್ಮ್ ನಂಬರ್ 8 ರಿಜಿಸ್ಟರ್ ಫಾರ್ ಶಿಫ್ಟಿಂಗ್ ಕರೆಕ್ಷನ್ ಆಫ್ ಎಂಟ್ರೀಸ್ ರಿಪ್ಲೇಸ್ಮೆಂಟ್ PWD ಅಂತಿದೆಯಲ್ಲ, ಈ ಒಂದು ಫಾರ್ಮನ್ನು ನೀವು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಎಪಿಕ್ ನಂಬರ್ ಅಂತೇಳಿ ಬಂತು. ಯಾರ ಫೋಟೋವನ್ನು ನಾವು ಚೇಂಜ್ ಮಾಡಬೇಕಾಗಿದೆಯೋ ಅವರ ಎಪಿಕ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಬರೀ ಫೋಟೋ ಚೇಂಜ್ ಮಾಡಲಿಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ನ ಅಗತ್ಯತೆ ಬರೋದಿಲ್ಲ. ಬೇರೆ ಏನಾದರೂ ತಿದ್ದುಪಡಿ ಇದ್ದಲ್ಲಿ ಅವರ ಹೆಸರನ್ನು ತಿದ್ದುಪಡಿ ಮಾಡೋದಿರ್ಬೋದು ಅಥವಾ ವಿಳಾಸವನ್ನು ತಿದ್ದುಪಡಿ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟನ್ನು ನಾವು ಅಪ್ಲೋಡ್ ಮಾಡಬೇಕಾಗ್ತದೆ. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು ಅಥವಾ SSLC ಮಾರ್ಕ್ಸ್ ಕಾರ್ಡು, ಹೀಗೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಯಾರ ಮತದಾರರ ಫೋಟೋ ಚೇಂಜ್ ಮಾಡ್ತಾ ಇದ್ದೀವೋ ಅವರ ಒಂದು ಎಪಿಕ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಎಪಿಕ್ ನಂಬರನ್ನು ಟೈಪ್ ಮಾಡಿ ನಂತರ ಸೇಮ್ ಎಪಿಕ್ ಅಂತಿದೆಯಲ್ಲ, ಈ ಒಂದು ಟ್ಯಾಬನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪುನಃ ಇಲ್ಲಿ ಕೆಳಭಾಗದಲ್ಲಿ ನೋಡ್ಬೋದು ಅದೇ ಎಪಿಕ್ ನಂಬರ್ ಇಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಫಿಲ್ ಫಾರ್ಮ್ 8 ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಆ ಒಂದು ಮತದಾರರ ಮಾಹಿತಿ ಇಲ್ಲಿ ಬರ್ತದೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ನೇಮ್ ಇರ್ಬೋದು, ಓಕೆ, ರಿಲೇಟಿವ್ ನೇಮ್ ಇರ್ಬೋದು, ಇದೆಲ್ಲ ಬರ್ತದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿರ್ತಕ್ಕಂಥ ರೇಡಿಯೋ ಬಟನ್ನು ಸೆಲೆಕ್ಟ್ ಆಗ್ತದೆ. ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಈ ರೀತಿಯ ಒಂದು ಪೇಜ್ ಬರ್ತದೆ. ಇಲ್ಲಿ 4 ಆಪ್ಷನ್ ಇದೆ. ಇದರಲ್ಲಿ ಸೆಕೆಂಡ್ ಒನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟೋರಲ್ ರೋಲ್ ಅಂತೇಳಿ ಈ ಒಂದು ಸೆಕೆಂಡ್ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟೋರಲ್ ರೋಲ್ ಅಂತೇಳಿ. ಪುನಃ ನೀವಿಲ್ಲಿ ಫಿಲ್ ಫಾರ್ಮ್ 8 ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜ್ ಬರ್ತದೆ. ಸ್ಟೇಟ್ ಇದೆ, ಡಿಸ್ಟಿಕ್ ಇದೆ. ಓಕೆ, ಸೇವ್ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ನಾವಿಲ್ಲಿ ನೋಡ್ಬೋದು ಆ ಒಂದು ಮತದಾರರ ಮಾಹಿತಿ ಇಲ್ಲಿ ಬಂದಿರ್ತದೆ. ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತೇಳಿ ಬರ್ತದೆ. ಇಲ್ಲಿ 2 ಆಪ್ಷನ್ ಇದೆ. ಆಧಾರ್ ನಂಬರ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಬೋದು. ಅಥವಾ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಐ ಆಮ್ ನಾಟ್ ಏಬಲ್ ಟು ಫರ್ನಿಷ್ ಮೈ ಆಧಾರ್ ಅಂತಿದೆಯಲ್ಲ, ಈ ಒಂದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು. ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿದರೆ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಫಸ್ಟ್ ಒನ್ ಕ್ಲಿಕ್ ಮಾಡಿದರೆ ಆಧಾರ್ ನಂಬರನ್ನ ಎಂಟ್ರಿ ಮಾಡಬೇಕು. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಮೊಬೈಲ್ ನಂಬರ್. ಇಲ್ಲಿ ಮೊಬೈಲ್ ನಂಬರ್ **** ಅಂತೇಳಿ ಬಂದಿರ್ತದೆ ಡಿಫಾಲ್ಟ್ ಆಗಿ. ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅವರ ಮೊಬೈಲ್ ನಂಬರ್ ಇದ್ದರೆ ಎಂಟ್ರಿ ಮಾಡಿರಿ, ಇಲ್ಲ ಅಂದರೆ ಇದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ಇಮೇಲ್ ID ಕೂಡ ಇದೇ ರೀತಿ *** ಮಾರ್ಕ್ ಬಂದಿರುತ್ತೆ. ಇದನ್ನು ಕೂಡ ನೀವು ರಿಮೂವ್ ಮಾಡಿ. ಇಮೇಲ್ ಇದ್ದರೆ ನೀವು ಹಾಕಿ, ಕಡ್ಡಾಯ ಇಲ್ಲ. ಓಕೆ, ಮೊಬೈಲ್ ನಂಬರು ಅಷ್ಟೇ ಅವರ ಒಂದು ಮೊಬೈಲ್ ನಂಬರ್ ಸಿಕ್ಕರೆ ನೀವು ಹಾಕಿ, ಇಲ್ಲಾಂದರೆ ಇದನ್ನು ಪೂರ್ಣ ರಿಮೂವ್ ಮಾಡಿಬಿಡಿ. ಇಮೇಲ್ ID ಕೂಡ ಅಷ್ಟೇ ಡಿಲೀಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೇವ್ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ. ನೇಮನ್ನು ಚೇಂಜ್ ಮಾಡೋದಿದ್ರೆ ಫಸ್ಟ್ ಒನ್ನನ್ನು ಕ್ಲಿಕ್ ಮಾಡ್ಕೋಬೇಕು. ಹಾಗೆಯೇ ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ರಿಲೇಷನ್ ಟೈಪ್ ಇದೆ, ರಿಲೇಷನ್ ನೇಮ್ ಇದೆ, ಓಕೆ, ಮೊಬೈಲ್ ನಂಬರ್ ಇದೆ, ಫೋಟೋ ಇದೆ. ನಾವೀಗ ಫೋಟೋವನ್ನು ಚೇಂಜ್ ಮಾಡಲಿಕ್ಕೋಸ್ಕರ ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನೀವು ಫೋಟೋ ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಅದ್ರ ಜೊತೆಗೆ ನೀವು ಮೊಬೈಲ್ ನಂಬರ್ನೂ ಕೂಡ ಆ್ಯಡ್ ಮಾಡ್ತೀವಿ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಮೊಬೈಲ್ ನಂಬರ್ನೂ ಕೂಡ ಆ್ಯಡ್ ಮಾಡ್ಬೋದು. ಇದೇ ರೀತಿ ನೀವು ಯಾವ ಟ್ಯಾಬ್ಗಳನ್ನು ಕ್ಲಿಕ್ ಮಾಡ್ತೀರೋ
ಅಷ್ಟು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಬರ್ತದೆ. ಫೋಟೋ ಮತ್ತು ಮೊಬೈಲ್ ನಂಬರ್ಗೆ ಯಾವುದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ನೀವು ಬರೀ ಫೋಟೋ ಅಷ್ಟೇ ಅಪ್ಲೋಡ್ ಮಾಡ್ತೀರಾ ಅಂದರೆ ಫೋಟೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು, ಚೂಸ್ ಫೈಲ್ ಅಂತೇಳಿ ಬರ್ತದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫೋಟೋವನ್ನು ಟೇಕ್ ಫೋಟೋ ಇದೆ, ಚೂಸ್ ಫ್ರಮ್ ಗ್ಯಾಲರಿ ಇದೆ, ಎರಡೂ ಆಪ್ಷನ್ ಮೂಲಕ ನೀವು ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು. ಓಕೆ, ಟೇಕ್ ಫೋಟೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಣ. ಫೋಟೋ ಕ್ಯಾಪ್ಚರ್ ಆಗ್ತದೆ. ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ಪುನಃ ನಾವಿಲ್ಲಿ ನೋಡ್ಬೋದು. ಇದನ್ನು ರೊಟೇಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಓಕೆ, ನೆಕ್ಸ್ಟ್ ನೀವಿಲ್ಲಿ ಆ ಫೋಟೋವನ್ನು ಕ್ಲೀನಾಗಿ ಕ್ರಾಪ್ ಮಾಡ್ಕೊಳ್ಳಿ. ಓಕೆ, ಫೋಟೋವನ್ನು ಕ್ರಾಪ್ ಮಾಡಲಿಕ್ಕೆ ಈ ರೀತಿ ನೀವು ಝೂಮ್ ಮಾಡಿ, ಅಂದರೆ ನೀವು ಅದರ ಮೇಲೆ ಒತ್ತಿಟ್ಕೊಂಡು ಈ ಥರ ಹೇಳಿದ್ರೆ ಕ್ಲೀನಾಗಿ ಈ ರೀತಿ ಫೋಟೋ ಬರ್ತದೆ. ಈಗ ನೀವು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ಫೋಟೋ ಎಡಿಟ್ ಆಗ್ತದೆ. ಈ ರೀತಿ ನೀವು ಮಾಡಿ ಸೈಡಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಸ್ಪೇಸ್ನೆಲ್ಲ ರಿಮೂವ್ ಮಾಡಿ. ಓಕೆ, ನೆಕ್ಸ್ಟ್ ಆ ಒಂದು ಫೋಟೋ ನಾವಿಲ್ಲಿ ನೋಡ್ಬೋದು, ಪ್ರಿವ್ಯೂ ಅಂತೇಳಿ. ನಂತರ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೊಕೇಶನನ್ನು ಕೇಳಲಾಗ್ತದೆ. ಆ ಒಂದು ಲೊಕೇಶನನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಪ್ರಿವ್ಯೂ, ಇದು ನಾವೇನು ಎಂಟ್ರಿ ಮಾಡಿದ್ವೋ ಅವೆಲ್ಲ ಮಾಹಿತಿ ಇಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು. ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಬಂದಿರ್ತದೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಎಪಿಕ್ ಅಂತೇಳಿ ಇದೆ. ಇದನ್ನು ನಾವು ಕ್ಲಿಕ್ ಮಾಡಿಕೊಂಡು ಐಡೆಂಟಿ ಕಾರ್ಡ್ ಹೇಗೆ ಬರ್ತದೆ, ಎಪಿಕ್ ಕಾರ್ಡ್ ಹೇಗೆ ಬರ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಪ್ರಿವ್ಯೂ ನೋಡ್ಬೋದು. ಓಕೆ, ಎಲ್ಲ ಸರಿಯಾಗಿದ್ದಲ್ಲಿ ನೀವು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳಲಾಗ್ತದೆ. ಎಲ್ಲ ಸರಿಯಾಗಿದ್ದಲ್ಲಿ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ. ಹಾಗೆಯೇ ರೆಫರೆನ್ಸ್ ನಂಬರ್ ಕೂಡ ಬರ್ತದೆ. ಸ್ನೇಹಿತರೆ, ಈ ರೀತಿ ನೀವು ಫಾರ್ಮ್ ನಂಬರ್ 8 ಸಬ್ಮಿಟ್ ಮಾಡಿ ಫೋಟೋವನ್ನು ಕರೆಕ್ಷನ್ ಮಾಡಿ. ಥ್ಯಾಂಕ್ ಯು.